ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಕೈಗಾಲ್ ಫಾಲ್ಸ್. ಇದು ಕೌಂಡಿನ್ಯ ವೈಲ್ಡ್ ಲೈಫ್ ಎಲಿಫೆಂಟ್ ರಿಸರ್ವ್ ಫಾರೆಸ್ಟ್ ಆಂಧ್ರ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ. ಇದು ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ 130 ಕಿಲೋಮೀಟ್ರ್ ಇದೆ. ಈ ಫಾಲ್ಸ್ಗೆ ಪೀಕ್ ರೈನಿ ಸೀಸನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಆ ಟೈಮಲ್ಲಿ ಒಳ್ಳೆ ವ್ಯೂ ಇರುತ್ತೆ ನೋಡೋಕ್ಕೆ. ಸೂಪರ್ ಆಗಿದೆ ಆ ಟೈಮಲ್ಲಿ ನೋಡೋಕ್ಕೆ. ನಾನು ಹಳೇ ಯೂಟ್ಯೂಬ್ ಮೊದಲು ಹೋಗಿದಾರಲ್ಲ ಅವ್ರದ್ದೆಲ್ಲ ವೀಡಿಯೋಸ್ ನೋಡ್ಕೊಂಡು ಬಂದಿದ್ದೀನಿ. ಸೊ ಚೆನ್ನಾಗಿದೆ, ಅದಕ್ಕೆ ಅಂತ ಬಂದೆ. ಇನ್ನೊಂದು ಏನಂದರೆ ಇಲ್ಲಿ ಕ್ಲೀನ್ನೆಸ್ಸು ಮೇಂಟೈನ್ ಮಾಡಿಲ್ಲ, ಅದೊಂದು ಮೈನಸ್ ಪಾಯಿಂಟು. ಓಕೆ, ಹೋಗೋಣ ಬನ್ನಿ. ನಾವು ಇಲ್ಲಿಗೆ ಚಿತ್ತೂರು ಹೈವೇ ರೂಟಿಂದ ಹೋಗ್ತಾ ಇದ್ದೀವಿ. ಈ ರೂಟ್ನ ಫುಲ್ ಇನ್ಫಾರ್ಮೇಷನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ರೆ ಒಂದ್ಸರಿ ಚೆಕ್ಔಟ್ ಮಾಡಿ. ಮೇನ್ ಈ ಕೌಂಡಿನ್ಯ ವೈಲ್ಡ್ ಲೈಫ್ ಸೆಂಚುರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಸುಮಾರು 200 ವರ್ಷ ಹಳೆಯದು ರಿಸರ್ವ್ ಫಾರೆಸ್ಟು. ಆ್ಯಕ್ಚುಲಿ ಇಲ್ಲಿ ಬಂದು ಆನೆಗಳನ್ನು ಪ್ರಿಸರ್ವ್ ಮಾಡೋಕ್ಕೆ ಮಾಡಿದ್ದಾರೆ. ಇಲ್ಲಿ ಇದುವರೆಗೂ ಸುಮಾರು 70-90 ಆನೆಗಳನ್ನು ಪ್ರಿಸರ್ವ್ ಮಾಡಿದಾರಂತೆ. ಈಗ ಫಾಲ್ಸ್ ಬಗ್ಗೆ. ಫಾಲ್ಸು ಎದಕ್ಕೆ ಫೇಮಸ್ ಆಯಿತು ಅಂದರೆ 40 ಫೀಟ್ ಹೈಟಲ್ಲಿರೋ ಬಂಡೆಕಲ್ಲಿಂದ ನೀರುಗಳು ಹರಿಯುತ್ತೆ ಇಲ್ಲಿ. ಆ್ಯಕ್ಚುಲಿ ನೀವು ಯಾವ ಸೀಸನಲ್ಲಿ ಬಂದರೂ ಇಲ್ಲಿ ನೀರು ಸಿಗುತ್ತೆ. ಬಟ್ ನೀವು ಪೀಕ್ ರೈನಿ ಸೀಸನಲ್ಲಿ ಬಂದರೆ ಒಳ್ಳೆ ವ್ಯೂ, ತುಂಬ ನೀರಿರುತ್ತೆ. ಆವಾಗ ನೀರಲ್ಲಿ ಈಜಾಡೋಕ್ಕೆ ಫಾಲ್ಸ್ ಹತ್ರ ಎಲ್ಲ ಹೋಗಿಬಿಡಲ್ಲ. ಬಟ್ ಈ ಟೈಮಲ್ಲಿ, ಈಗ ವಿಂಟರ್ ಟೈಮಲ್ಲಿ, ಸಮ್ಮರ್ ಟೈಮಲ್ಲಿ ಹೋದರೆ ನೀವು ಸ್ವಿಮ್ಮಿಂಗ್ ಮಾಡ್ಬೋದು, ಈಜು ಹೊಡಿಬೋದು, ನಿಮ್ಗೆ ಏನು ಬೇಕೋ ಅದು ಮಾಡ್ಬೋದು. ಮೇನ್ ಅಲ್ಲಿ ಫಾಲ್ಸ್ ಪಕ್ಕದಲ್ಲಿ ಒಂದು ಶಿವನ ಮೂರ್ತಿ ಇದೆ. ಅದನ್ನು ನೀವು ನೋಡಬೇಕಂದ್ರೆ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಟ್ರೆಕ್ ಇದೆ. ಆ ಟ್ರೆಕ್ ಮಾಡ್ಕೊಂಡು ಹೋದರೆ ನಿಮಗೆ ಶಿವನ ಹತ್ರ ಹೋಗ್ಬೋದು, ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು. ಆ್ಯಕ್ಚುಲಿ ಅಲ್ಲಿ ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ ಜೊತೆ ಬರ್ಬೋದು, ಒಳ್ಳೆ ಟೈಮ್ ಸ್ಪೆಂಡ್ ವೀಕೆಂಡಲ್ಲಿ. ಅಲ್ಲಿ ಸಿ ಕ್ಯಾಮ್ರಾ ಐತೆ ಎಂಟ್ರೆನ್ಸ್ನಲ್ಲಿ. ನಾವು ಹೇಳ್ಬೇಕು, ನಾವು ಇಲ್ಲಿ ಕೂಲಿಗೆ ಇರೋದು. ಸರಿ, ಓಕೆ ಅಣ್ಣ. 100 ಒಬ್ಬರಿಗೆ ಅಂದರೆ ಹೆಂಗೆ? ಇಲ್ಲ 50 ರೂಪಾಯಿ ಕೊಡಿ ಗಾಡಿಗೆ. 50 ರೂಪಾಯಿ ಕೊಡಿ. 20 ರೂಪಾಯಿ ಕೊಡ್ತೀವಿ ನನ್ನ ಗಾಡಿಗೆ. ಇಲ್ಲಣ್ಣ, ಬರುತ್ತಣ್ಣ ನೀವು. ಇಲ್ಲ ನಾವು ಅಂಥದ್ದು ಏನಿದೆ ಅಂತ ಅಷ್ಟೊಂದು ಮಾಡ್ತಿದ್ರೆ ಇಲ್ಲಿ. ಆ ಥರ ಆದರೆ ಯಾರೂ ಬರೋದಿಲ್ಲ, ಬರಬೇಡ ಅಂತ ಹೇಳ್ತೀವಿ ಬರೋದು. ನೀರು ಬರ್ತಿದ್ದೇನೆ ಇವಾಗ. ಬರಲಿ ಅಣ್ಣ, ಅದಕ್ಕೆ ಫಾಲ್ಸ್ ಅಂತಾರೆ. ಅದನ್ನೇ ನೋಡಕ್ಕೆ ಬಂದಿರೋದು ನಾವು. ಇಲ್ಲೇ ಆಗಿದ್ದು ನೋಡು. ಅದು ನೀವು ಅಣ್ಣ 1000 ರೂಪಾಯಿನೂ ಹಾಕ್ತೀರ ಅದಕ್ಕೆ. ಹಾಂ, ತೀರ್ಥಂ ಬಂತಿದ್ದೇನೆ. ಕೈಗಲ್ ನಮ್ಮದು ಇಲ್ಲೇ ಸಂಬಂಧ ಬಂದಿದೆ. ಹಾಂ, ಟೆಂಡರ್ ಆಗಿದ್ದಾರೆ ನಾವು. ಅದು ನಮ್ಗೆ ಗೊತ್ತಿಲ್ಲ ಅಣ್ಣ, ನಾವು ಬಂದು ನೋಡ್ಕೊಂಡು ಹೋಗೋರು ಅಷ್ಟೇ. ನೀವು 100 ರೂಪಾಯಿ ಚಾರ್ಜ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಯಾರು ಬರಬೇಕು ಇರಬೇಕಲ್ಲ ಅಂತ ಹೋಗೋಣ. 20 ರೂಪಾಯಿ ಕೊಡ್ತೀವಣ್ಣ ನನ್ನ ಬೈಕಿಂದ. ಹಾಂ, ಮೂಡಿ ಕಲ್ಪಿ ಒಂದು ಬಳಿಸ ಬಾ, ಮೂರು ಮೇಲೆ ಕಲ್ಪಿ ಒಂದು ಬಳಿಸ. ನಾವು ಹೇಳ್ಬೇಕಣ್ಣ ಅಷ್ಟೇ. ಮೂಡಿ ಕಲ್ಪಿ 1 ರೂಪಾಯಿ ಅಂತ ಲಾಸ್ಟ್. ನಾವು ಹೇಳ್ಬೇಕಲ್ಲ, ಅಲ್ಲಿ ಸಿ ಕ್ಯಾಮ್ರಾ ಇದೆ ಐತೆ ಅಣ್ಣ. CC ಕ್ಯಾಮ್ರಾನಾರು ಇರಲಿ, ಏನಿಲ್ಲ ಅಂತ ಹೇಳ್ತಿಲ್ಲ ನಾವು. ಒಂದೊಂದು ಬೈಕಿಗೆ 100 ರೂಪಾಯಿ ಅಂದ್ರೆ ನೀವೇ ನಿಮಗೆ ಸರಿ ಅನ್ಸುತ್ತಾ ಅಷ್ಟು? ತಗೊಂಡ್ಬಿಡಿ, ವಾಪಸ್ ಬರ್ತೀವಿ ಬಿಡಿ. 30 ರೂಪಾಯಿ ಕೊಟ್ಟು ಒಂದೊಂದು ಬೈಕಿಗೆ 30 ರೂಪಾಯಿ ಕೊಡ್ತೀವಣ್ಣ. ನಾವು ಹೇಳ್ಬೇಕಣ್ಣ. ನಾವು ಕೂಲಿಕ್ಕಿರೋದನ್ನ ಇಲ್ಲೇ. ನಾವು ಅದಕ್ಕೆ ನಾವು ಹೇಳ್ತಿಲ್ಲ ಅಣ್ಣ, ನೀವು ಕೆಲಸ ಮಾಡ್ತಿದ್ರೆ ನಾವು ಅದು ಹೇಳ್ತಿದ್ದೇವೆ ಅಷ್ಟೇ. ನಮಗೇನು 100 ರೂಪಾಯಿ ಅಂದರೆ ಅದು ಒಂದು ನ್ಯಾಯ ಅಲ್ಲ ಅದು. 55 ಕೊಟ್ಬಿಟ್ಟು ಹೋಗಿದ್ದೀನಿ. 30 ಕೊಡ್ತೀವಿ ನನ್ನ ಬೈಕಿಂದ ಇಲ್ಲ ನಾವು ಅಂತ. ರಿವ್ಯೂ ಸರಿಯಾಗಿ ಕೊಡಬೇಕು. ಹಾಂ, ಏನಂತ? What he is saying means 50 rupees with the presence you can take issue means why you are taking problems, sir. What are you thinking about 50 rupees you are saying? ಅಣ್ಣ, ಕನ್ನಡ ಬರುತ್ತಾ ನಿಮಗೆ? ಕನ್ನಡ ಅವರಿಗೆ. ಹೊಗೇನಕಲ್ ಫಾಲ್ಸಿಗೆ ಎಷ್ಟಿದೆ ಗೊತ್ತಾ? ಎಷ್ಟು? 20 ರೂಪೀಸ್ ಅಷ್ಟೇ ಒಂದು ಬೈಕಿಗೆ ಪರ್ ಪರ್ಸನ್. ಒಂದು ಬೈಕಿಗೆ 20 ರೂಪೀಸು. ಇಲ್ಲಿ ಯಾವುದಕ್ಕೆ 100 ರೂಪೀಸ್ ಕೊಡಬೇಕು? 50 ಕಲ್ತದೆ ಇದು. ಸರಿ ಅಣ್ಣ, 50 ಕೊಡ್ತೀವಿ ಬನ್ನಿ. 50 ಕೊಡ್ತೀನಿ ಬನ್ನಿ. ಸರಿಯಾಗಿ ಇಡಬೇಕು ಅವ್ರಿಗೆ. 100 that person owner. 1 ಕ್ವಾರ್ಟ್ರು 190. ಹಾಂ,
ವಾಟರ್ ಪ್ಯಾಕೆಟ್ಸ್ 90 ಪ್ಯಾಕೆಟ್ಸ್ ಎಲ್ಲ ಇಲ್ಲೇ ಪ್ರೂಫು ನೋಡ್ರಿ ತೊಗೊಳ್ರಿ. ವಿಡಿಯೋನೇ ಆಗ್ತಿದೆ ಅಲ್ಲ 4K ನೋಡ್ರಿ. ಲೋಕಲಿಗೂ 100, ಟೂರಿಸ್ಟ್ ಬಂದವರಿಗೂ 100. అన్న ನಮ್ಮ టైం ఆగిదా తోలే అన్న కాస్త తోలే. నాకు సంబంధం లేదు. ఏం పెడతారన్నా ఇది కడితే మొత్తం పోలీస్ పోవటం కాదన్నా పోలీస్ కేసు అవుతుందన్నా. ಅವ್ರು ಏನು ಹೇಳ್ತಾರೆ ಅರ್ಥ ಆಯ್ತಲ್ಲ, ನಿಮ್ಗೆ ಕೇಳಿಸ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಿದ್ದಾರೆ ಅಂತ. ನನಗೆ ತೆಲುಗು ಅರ್ಥ ಆಗಲ್ಲ ಅಷ್ಟೊಂದು, ಟೈಮ್ ಇಲ್ಲ, ಮತ್ತೆ ವಾಪಸ್ ಹೋಗ್ಬೇಕು. ఆ పేపర్ చూపిస్తున్నారే పెన్ను పెట్టుకొని తెలియదా? పెన్ను అక్కడ బండ్లో వెళ్ళిపోయిందన్నా. బండ్లో పోతుంది అది బండ్లో. 3 ಕೊಡಿ. 150. ಹಾಂ 3 ಕೊಡ್ಬೇಕಾ? ಹಾಂ ಅದೇ 3 కలిపి 150 ರಾ? ಹಾಂ 150. ಈಗ 3 ಬೈಕ್ ಇದೆ, ಅಲ್ಲಿ ಯಾರು ಕೇಳಿದ್ರೆ ನಾ ಏನು ಹೇಳಿ? ನಾ 150 ಕೊಡ್ತೀನಿ ಅಣ್ಣ. ನೀವು ಇದ್ದೀರಾ ಅಣ್ಣ, ನಾವಿಲ್ಲ ಅಂತ ಹೇಳ್ತಿಲ್ಲ. 150 ಕೊಡ್ತೀವಿ, 3 ಟಿಕೆಟ್ ಕೊಡಿ ಅಷ್ಟೇ. ಏನಕ್ಕಣ್ಣ ಇಡಿ ತಗೋದಂತ ಅಣ್ಣ ಬೇಕಣ್ಣ. ಇವಾಗ ನೆಕ್ಸ್ಟ್ ಯಾರು ಬಂದೇ ಬರ್ತಾರೆ ನಮ್ಮ ಥರ ನೋಡೋಕ್ಕೆ. ನೀವು ಈ ಥರ 100-200 ಅಂತ ಕಿತ್ಕೊಂಡ್ರೆ ನಾವೇನು ಹೇಳೋಣ? ಅಂದು ಬೋನಿ ಆಟೇ ಕಟ್ತೀವಿ 150. ನೀವು ತಿಳ್ಕೊಳ್ಳಿ ಇವಾಗ ಎಷ್ಟು ಜನ ಬರ್ತಾ ಇದ್ದಾರೆ ಅಂತೇಳಿ. ಬೋಣಿ ನಮ್ಮದೇ ಅಂದರೆ ಬೋಣಿ ನಮ್ಮದೇ ಮೊದಲಂತೆ ನೋಡ್ರಪ್ಪ. ಬನ್ನಿ, ನೆಕ್ಸ್ಟ್ ಟೈಮ್ ಯಾರು ಬರಬೇಡ್ರಪ್ಪ. ಇಲ್ಲಿ ದುಡ್ಡು ತಿಂತಾರೆ, ಎಣ್ಣೆ ಹೊಡಿತಾರೆ ಅಷ್ಟೇ. ಯಾರು ರಿಸರ್ವ್ ಫಾರೆಸ್ಟ್ ಅದು ಯಾರು ಬೋರ್ಡ್ ಹಾಕೊಂಡಿಲ್ಲ, ಯಾಕೆ ಗೌರ್ಮೆಂಟ್ ಇದು ಇಲ್ಲ, ಟೆಂಡರ್ ಹಾಕಿದಾರಂತೆ. ಟೆಂಡರ್ ಹಾಕಿದವರು ಬೋರ್ಡ್ ಹಾಕ್ಬೇಕಲ್ಲ, ಸುಮ್ಮನೆ ಕತೆ ಹೊಡಿತಾರೆ ದುಡ್ಡು ಎತ್ತಕ್ಕೆ. ನಾವೇನು ಸುಮ್ಮನೆ ದೂರಿಂದ ಬಂದಿದ್ದೀವಲ್ಲಪ್ಪ ಇನ್ನೇನು ಅಂತೇಳಿ ಬರೋದಷ್ಟೇ. ಓಕೆ, ವ್ಯೂ ಎಲ್ಲ ಚೆನ್ನಾಗಿದೆ ಇಲ್ಲೆಲ್ಲ. ಸುಮ್ಮನೆ ಅಷ್ಟು ದೂರದಿಂದ ಬರೋದಂತೆ. ಇವರು 100, 150, 200 ಕೊಡು. ಆ್ಯಕ್ಚುಲಿ ಒಬ್ರಿಗೆ ಅಷ್ಟು ಅಂತೆ ದುಡ್ಡು. ಯಾವ ನಂಬ್ತಾನೆ? ಇನ್ನೊಂದು 300 ಮೀಟ್ರ್ ಹೋದ್ರೆ ಬರುತ್ತೆ. ಅಲ್ಲಿಂದ ಮತ್ತೇನು ಅಲ್ಲ 150 ರೂಪಾಯಿ ಕೊಡ್ತಾಯಿದ್ದೀವಿ, 55 ರೂಪಾಯಿ ಒಂದು ಬೈಕ್ ಅಂತ. ಈ ನನ್ನ ಮಕ್ಕಳಿಗೆ 1 ಡೇ ಟಿಕೆಟ್ ಕೊಡ್ತಾರಂತೆ. ಕೈಗಾಲ ಎಜುಕೇಷನ್ ಇನ್ನೂ ಪ್ರೋಗ್ರಾಮ್. ಥಿಂಕ್ ರಿವರ್ ಕ್ರಾಸಿಂಗಾ ನೋಡೋಣ. ಇದ್ರೆ ರಿವರ್ ಕ್ರಾಸಿಂಗ್ ವೀಡಿಯೋ ಮಾಡ್ಕೊಂಬಿಡೋಣ. ಇಷ್ಟಕ್ಕೆ ಬಾಯಿ ಬಂದಾಗ ಮಾಡ್ಕೊಂಡೆ. ಅದು ಸುಮ್ಮನೆ ಬರಬೇಕಿತ್ತು ಅಲ್ಲಿಂದ. ಲೊಕೇಶನ್ ಸೂಪರ್ 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 ಸೂಪರ್, ಅಮೇಜಿಂಗ್ ಅಮೇಜಿಂಗ್ ಸೂಪರ್. ಓಕೆ, ಪಾರ್ಕ್ ಮಾಡೋಣ.
ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಬಂದ ಮೇಲೆ ನಿಮಗೊಂದು ಒಳ್ಳೆ ಸೀನ್ರಿ ತೋರಿಸ್ತೀನಿ. ಒಳ್ಳೆ ಫೋಟೋಶೂಟ್ ಮಾಡಿಕೊಂಡೆ. ಆಯ್ತು, ಇನ್ನೊಂದು ಸ್ವಲ್ಪ ದೂರ ಬಂದೇ ಬಿಡ್ತು. ಗೋಪುರಲ್ಲಿ ಚಾರ್ಜ್ ಬೇರೆ ಇಲ್ಲ, 12% ಅಷ್ಟೇ ಐತೆ. ಒಂದು ನಿಮಿಷ. ಸೊ ವಾಟ್ ಒಬ್ಬ ಅಷ್ಟು ದೂರ ಬಂದು ನನ್ನ ಮಕ್ಕಳು ಫೋಟೋಶೂಟ್ ಇನ್ನೂ ಮುಗಿದಿಲ್ಲ. ಓಕೆ ಬಾಯ್ಸ್, ನೋ ಗರ್ಲ್ಸ್. 12% ಅಷ್ಟಿದೆ ಚಾರ್ಜು. ನನ್ನ ಶೂ ಬೇರೆ ಕಿತ್ತೋಯ್ತು. ಹೊಸ ಶೂ ಕೊಡ್ತಾರಪ್ಪ ಎಲ್ಲರೂ. ಇಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರಲ್ಲ. 100 ರೂಪಾಯಿ ಕೊಡ್ಬೇಕಂತ ಇವ್ರ ಮಕ್ಕೆ. ಏನು ಹೇಳೋಣ ಹೇಳಿ. ಅಯ್ಯಪ್ಪ, ಮನಸ್ಸಿನಲ್ಲಿ ನಾ ಕಾಣೋ ಕನಸಿನಲ್ಲಿ ಮಾತಾಡೋ ಮಾತಿನಲ್ಲಿ ನಾ ಹಾಡೋ ಹಾಡಿನಲ್ಲಿ ಏಕೋ ಕಾಣೆ ನೀನೆ ಕಾಣುವೆ ಏಕೋ ಏನೋ ನೀನೆ ಕೇಳುವೆ ಈ ನನ್ನ ಹೃದಯದ ತುಂಬ ನೀ ನಗುವ ಪ್ರತಿಬಿಂಬ. ಓಕೆ, ಲೆಟ್ಸ್ ಹೆಡ್ ಬ್ಯಾಕ್ ಟು ಉಸಿರಾಡುವೆ ಪ್ರತಿ ಕ್ಷಣ ನಿನ್ನಲ್ಲಿ ನಲಿದಾಡುವೆ ಸದಾ ನಿನ್ನ ನೆನಪಲೆ ಅನುರಾಗದ ಸವಿ ಬಂಧನ. ಇರೋದು ಕಷ್ಟ. Fuck bro. Oh my god, ಸಿಕ್ಕಾಕೊಂತು.